ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀವಿ. ಅದಕ್ಕೆ ಅಂತೇಳ್ಬಿಟ್ಟು ಬೂದ್ಗುಂಬಳಕಾಯಿ ಮತ್ತು ಉಪ್ಪು ಸ್ವಲ್ಪ ಅರಶಿನನೆಲ್ಲ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದೆ. ಇಲ್ಲಿ ಇದು ಬೇಯ್ತಾ ಇದೆ. ಇದು ಆಮೇಲೆ ಬೇಯಬೇಕಾದ್ರೆ ಫುಲ್ಲು ತುಂಬ ಮೆತ್ತಗೆ ಬೇಯಬಾರ್ದು, ಸ್ವಲ್ಪ ಮಾತ್ರ ಬೇಯಬೇಕು. ತಿನ್ನುವಾಗ ಅದು ಬಾಯಿ ಸಿಗಬೇಕು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿಯಾಗಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೂರು ಕಾಯ್ದ ತಕ್ಷಣನೇ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕಿ ಒಂಚೂರು ಫ್ರೈ ಮಾಡಿ, ಅದು ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಮೆಣಸು, ಜೀರಿಗೆ, ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಹಾಕ್ಬಿಟ್ಟು ಸ್ವಲ್ಪ ಧನಿಯಾ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೋಬೇಕು. ಒಂದು ಬಟ್ಲಷ್ಟು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. 1-2 ನಿಮಿಷ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಒಂಚೂರು ಉಗುರು ಬೆಚ್ಚಗೆ ಆಗ್ತಾ ಇದ್ದಂಗೆ ಅದಕ್ಕೆ 2-3 ಸ್ಪೂನಷ್ಟು ತೊಗರಿಬೇಳೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಬೇಕು. ಯಾವ ಥರ ನೆಂದಿರಬೇಕು ಅಂತಂದರೆ, ಅದು ಕೈಯಲ್ಲಿ ಎತ್ಕೊಂಡು ಕಟ್ ಮಾಡಿದ ತಕ್ಷಣ ಅದು 2 ಪೀಸ್ ಆಗಬೇಕು. ಆ ಥರ ನೆಂದಿರಬೇಕು ನೋಡಿ. ಈ ಥರ ಈಗ ನೆಂದಿದ್ರೆ ಚೆನ್ನಾಗಿರುತ್ತೆ. ಮೇಲೆ 1-2 ನಿಮಿಷ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ತಕ್ಷಣನೇ 1-2 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಅದಕ್ಕೆ ಅರ್ಧ ಕಪ್ಪಷ್ಟು ಕಾಯಿ ತುರಿ ನೀವು ಎಷ್ಟು ಹಾಕಿರ್ತೀರೋ ಅಷ್ಟು ಮೊಸರನ್ನ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಬಿಟ್ಟು 1-2 ನಿಮಿಷ ಸುಮ್ಮನೆ ಬಾಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು. ಸ್ವೀಟ್ ಇಷ್ಟಪಟ್ಟಿಲ್ಲ ಅಂದ್ರೂ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಬೇಕು, ಚೆನ್ನಾಗಿರುತ್ತೆ. ಯಾಕಂದರೆ ನೀವು ತುಂಬ ಹೊತ್ತು ಇಟ್ಟರು ಮಿನಿಮಮ್ 2 ಡೇಸ್ ಇಟ್ಕೋಬೋದು ಆರಾಮಾಗಿ ಬೇಯಿಸ್ಬಿಟ್ಟು. ಹುಳಿ ಬರಲ್ಲ, ಅದು ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಮೆತ್ತಗೆ ನುಣ್ಣಗಾಗೋ ಥರ ರುಬ್ಕೋಬೇಕು. ಇದನ್ನು ಗಂಧದ ಥರ ಇರಬೇಕದು ಪೇಸ್ಟು. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ, ಕರಿಬೇವು, ಇಂಗು, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು, ಮುಂಚೆ ಆದರೂ ಒಗ್ಗರಣೆ ಹಾಕ್ಬಿಟ್ಟು ಬೂದ್ಗುಂಬಳಕಾಯಿಗೆ ಒಗ್ಗರಣೆ ಹಾಕ್ಬಿಟ್ಟು ಡೈರೆಕ್ಟ್ ಒಂದೇ ಸತಿ ಬೇಯೋಕೆ ಇಡ್ಬೋದು. ಇಲ್ಲ ಹಂಗಾಗಿಲ್ಲ ಅಂತಂದರೆ ಸಾಂಬಾರು ಖಾರ ಎಲ್ಲ ಹಾಕ್ತೀವಲ್ಲ, ಆ ಟೈಮಲ್ಲಾದರೂ ನಾನು ಒಗ್ಗರಣೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಇವಾಗ ಈ ಪಾತ್ರೆ ಒಳಗಡೆ ಒಗ್ಗರಣೆ ಹಾಕಿದ್ದೀನಿ. ಮತ್ತು ಸ್ಟವ್ ಮೇಲಿಟ್ಟು ಖಾರ ಇತ್ತಲ್ವ ರುಬ್ಕೊಂಡು ಬಂದಿರೋದು, ಅದನ್ನು ಅದರೊಳಗಡೆ ಹಾಕಿ ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆದಿರೋಂಥ ನೀರನ್ನು ಕೂಡ ಅದರೊಳಗಡೆ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ನಾನಿಲ್ಲಿ ಉಪ್ಪು ಹಾಕಿರೋದು ಮಿಸ್ ಆಗಿದೆ ಕ್ಲಿಪ್ಪು, ಹಾಕ್ಕೊಳ್ಳಿ ನೀವು. ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಸ್ವಲ್ಪ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಬಟ್ ಅಂದ್ರೂ ನೋಡಿಕೊಂಡು ಉಪ್ಪು ನೋಡಿಕೊಂಡು ಮತ್ತು ಖಾರ ಎಲ್ಲ ಏನೂ ಆ್ಯಡ್ ಮಾಡಬಾರ್ದು. ತುಂಬ ಚೆನ್ನಾಗಿರುತ್ತೆ ಅದು ಬೇಯುವಾಗ, ತುಂಬ ಸ್ಮೆಲ್ ಅಂತೂ ಬರುತ್ತೆ, ಸಖತ್ತಾಗಿರುತ್ತದು ನೋಡಿ. ಈಗ ಕುದ್ದಿದೆ ಆಗಲೇ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಷ್ಟೇ. ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ಕನ್ಸಿಸ್ಟೆನ್ಸಿ ಇಷ್ಟು ತೆಳ್ಳಗೆ, ನಾನು ಎಷ್ಟು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡಿರ್ತೀನಿ, ಬಟ್ ಅದು ಕುದ್ದಿ ತಣ್ಣಗಾದ ತಕ್ಷಣ ಸ್ವಲ್ಪ ಹೊತ್ತು ತಣ್ಣಗಾಗ್ತಿದ್ದಂಗೆ ಮತ್ತೆ ಆಟೋಮೆಟಿಕ್ ಗಟ್ಟಿಯಾಗಿಬಿಡುತ್ತದು. ಸ್ವಲ್ಪ ನೋಡ್ಕೊಂಡು ತೆಳ್ಳನೇ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಗಟ್ಟಿನೇ ತಿನ್ನೋದು ನಾವೆಲ್ಲನೂ. ನೋಡಿ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.